ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಅವರೆಕಾಳು ಸಂಭ್ರಮ ಅಂತ ಶುರು ಮಾಡಿದ್ದೀವಲ್ಲ. ಹೌದು. ದಿಢೀರ್ ಅವರೆಕಾಳು ಮೆಂತ್ಯ ಬಾತು ಮಕ್ಕಳಿಗೆ ಡಬ್ಬಿಗೆ ಹಾಕೊಡೋಕ್ಕೆ, ಹೌದು, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಅಥವಾ ಸಂಜೆ ಯಜಮಾನ್ರಿಗೆ ಲಂಚ್ ಬಾಕ್ಸ್ಗೆ, ಅಥವಾ ಗೃಹಿಣಿಯರು ಮನೇಲಿ ಒಬ್ಬರೇ ಇರ್ತಾರೆ, ಅಯ್ಯೋ ಎಲ್ಲರೂ ಹೊರಗಡೆ ಹೋಗಿರ್ತಾರೆ, ಇವರೊಬ್ಬರಿಗೆ ಮಾಡ್ಕೊಳಕ್ಕೆ ಬೇಜಾರು, ಹುಳಿ ಮಾಡ್ಕೊಳಕ್ಕೆ ಬೇಜಾರು, ಸಾಂಬಾರು ಮಾಡ್ಕೊಳಕ್ಕೆ ಬೇಜಾರು, ರಸಂ ಮಾಡ್ಕೊಳಕ್ಕೆ ಬೇಜಾರು, ಅದಕ್ಕೆ ಒಂದು ದಿಢೀರ್ ಶುರು ಮಾಡೋಣ. ಖಂಡಿತ. ದಿಢೀರ್ ಅವರೆಕಾಳು ಮೆಂತ್ಯ ಭಾತ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಬೇಯಿಸಿದ ಅವರೆಕಾಳು, ಮೆಂತ್ಯ ಸೊಪ್ಪು, ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಒಣಮೆಣಸಿನಕಾಯಿ, ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಹಚ್ಚೋಣ. ಎಣ್ಣೆ ಒಂದು 3 ಚಮಚ ಎಣ್ಣೆ, ಸಾಸಿವೆ ಒಂದು ಅರ್ಧ ಚಮಚ ಸಾಸಿವೆ ಸಾಕು, ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ಹಸಿರುಮೆಣಸಿನ್ಕಾಯಿ, ಒಂದು 3 ಹಸಿರುಮೆಣಸಿನ್ಕಾಯಿ, ಹೌದು, ಒಂದು 2 ಒಣಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಈರುಳ್ಳಿ, ಒಂದು ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ಪುಟ. ಹಾಂ, ಇದನ್ನು ಚೆನ್ನಾಗಿ ತಾಳಿಸ್ಕೋಬೇಕಲ್ವಾ? ಹೌದು ಹೌದು, ಚೆನ್ನಾಗಿ ಒಳ್ಳೆ ಸ್ವಲ್ಪ ಬ್ರೌನ್ ಕಲರ್, ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಮಾಡ್ಕೊಬೇಕು. ಈ ಹಂತದಲ್ಲೇ ಸ್ವಲ್ಪ ಮೆಂತ್ಯ ಸೊಪ್ಪು ಅದ್ರ ಜೊತೆಗೆ ಅದು ಮಾಡುತ್ತೆ. ಹೌದು, ಹಾಕಮ್ಮ. ಈಗ ನಾವು ಎಷ್ಟು ಮಾಡ್ತಾ ಇದೀವೋ ಅಷ್ಟೇ ಸಾಕು. ಸಾಕು, ನೋಡೋಕೆ ಕಾಣುತ್ತೆ, ಸಿಂಕ್ ಆಗ್ಬಿಡುತ್ತೆ ಫುಲ್ಲು ಬಾಡದ್ಮೇಲೆ. ಸೊ ಈಗ ನಾವಿಲ್ಲಿ ಒಂದು ಈರುಳ್ಳಿ ತೊಗೊಂಡಿರೋದ್ರಿಂದ ಹೌದು, ಒಂದು ಮುಷ್ಟಿಯಷ್ಟು ಅಥವಾ ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪು ಸಾಕಲ್ವಾ? ಸಾಕು ಸಾಕು. ಇಷ್ಟು ಬೇಗ ಮೆಂತ್ಯ ಸೊಪ್ಪಲ್ಲಿರೋ ನೀರಿನಂಶ ಹೊರಟೋಗಿ ಹೌದು, ಪೂರ್ತಿಯಾಗಿ ಬಾಡ್ಬಿಡತ್ತೆ. ಆಮೇಲೆ ನಮ್ಮ ವೀಕ್ಷಕ ಬಂಧುಗಳಿಗೆ ಈ ಸೊಪ್ಪಿನ ಪರಿಚಯ ಚೆನ್ನಾಗಿ ಆಗಬೇಕು. ಹೌದು, ಸೊಪ್ಪನ್ನು ಆದಷ್ಟು ಜಾಸ್ತಿಯಾಗಿ ಉಪಯೋಗಿಸ್ಬೇಕು. ಈಗ ಮೆಂತ್ಯ ಸೊಪ್ಪಲ್ಲಿ ಏನೇನಿದೆ, ಔಷಧೀಯ ಗುಣಗಳು ಏನೇನಿದೆ ಅದನ್ನು ಅರ್ಥ ಮಾಡ್ಕೊಂಡು ಅವರು ಉಪಯೋಗಿಸಿದ್ರೆ ಪ್ರತಿಯೊಂದು ಸೊಪ್ಪಿಗೂ ತನ್ನದೇ ಆದಂಥ ಒಂದು ಔಷಧೀಯ ಗುಣ ಇದೆ. ಮೆಂತ್ಯ ಸೊಪ್ಪಲ್ಲಿ ನಿಮಗೆ ಶುಗರ್ ಒಳ್ಳೆಯದು, ಹೌದು, ಆಯಿತಾ, ಮತ್ತು ಕ್ಯಾಲ್ಸಿಯಂ ಇದೆ, ಹೌದು, ಮತ್ತು ಐರನ್ ಕಂಟೆಂಟ್ ಇದೆ. ಯೂಶುವಲ್ ಆಗಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ. ಈಗ ಅವರೆಕಾಳು ಅಷ್ಟೇ ಬೇಯಿಸಿದ್ದೀವಿ ಅಂತ ಎಲ್ಲ ಹಾಕಬೇಕು ಅಂತೀವಿ, ಎಷ್ಟು ಬೇಕೋ ಅಷ್ಟು ಸಾಕು. ಯಾವುದು ಪ್ರಧಾನ ಆಗಬಾರ್ದು. ಕಾಯಿ ತುರಿ, ನಾವು ಉಪ್ಪು ಹಾಕಿ ಅವರೆಕಾಳು ಬೇಯಿಸ್ಕೊಂಡಿದ್ದೀವಿ. ಸಾಕು. ಉಪ್ಪು, ಪುಡಿ ಉಪ್ಪು, ರುಚಿಗೆ ತಕ್ಕಷ್ಟು, ಅರಿಶಿಣದ ಪುಡಿ ಸ್ವಲ್ಪ, ಈಗ ಅನ್ನ ಹಾಕ್ಬಿಡ್ಬಿಟ್ಟು ಅವರೆಕಾಳು ಮೆಂತ್ಯ ಬಾತ್ ದಿಢೀರ್ ಹೌದು ಮಾಡಿದ್ದೀವಿ. ನಮ್ಮ ವೀಕ್ಷಕ ಬಂಧುಗಳು ಕೂಡ ಮಾಡಿಕೊಂಡು ಸವಿಲಿ. ಹೌದು, ಈಗ ನೀನು ಸವಿ ತಗೊಮ್ಮ. ತುಂಬ ಚೆನ್ನಾಗಿದೆ. ಈರುಳ್ಳಿನ ಫ್ರೈ ಮಾಡಿರೋದು ಹದವಾಗಿದೆ. ಸೊಪ್ಪು ಕೂಡ ನಾವೇನು ಫ್ರೈ ಮಾಡಿದ್ದೀವಲ್ವ ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಈರುಳ್ಳಿ ಜೊತೆಗೆ. ಅವರೆಕಾಳುಗಳು ಹದವಾಗಿ ಬೆಂದು ಅದು ಸೊಪ್ಪಿನ ಫ್ಲೇವರ್ನ ಹೀರ್ಕೊಂಡಿದೆ. ಖಂಡಿತ, ಅದರಿಂದ ತುಂಬ ಚೆನ್ನಾಗಿದೆ. ಜೊತೆಗಲ್ಲಿ ಮಧ್ಯ ಮಧ್ಯ ಶುಂಠಿ ಟೇಸ್ಟ್ ಬರುತ್ತೆ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಅದು ತುಂಬ ಡಿಫ್ರೆಂಟಾಗಿ ಫ್ಲೇವರ್ ಕೊಡ್ತಾ ಇದೆ. ಇದಕ್ಕೆ ನಿಂಬೆಹಣ್ಣು ರಸ ಹಾಕೋಬೋದು. ಹಾಂ, ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಆಪ್ಷನಲ್ ಆಗಿ. ಸೊ ಆಲ್ ಟುಗೆದರ್ ಹೇಳಬೇಕು ಅಂದರೆ ಈ ದಿಢೀರ್ ಅವರೆಕಾಳು ಮೆಂತ್ಯ ಭಾತ್ ಎಲ್ಲರಿಗೂ ಇಷ್ಟ ಆಗುತ್ತೆ.
ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮಾಡಿ ನಿಮ್ಮ ಸ್ನೇಹಿತರಿಗೆ, ಮನೆ ಜನಕ್ಕೆ, ಮಕ್ಕಳಿಗೆ ಕೊಡಿ. ಅವ್ರಿಗೇನು ಅನ್ನಿಸ್ತು, ರುಚಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ನಾವು ಕಾಯ್ತಾ ಇರ್ತೀವಿ. ಜೊತೆಗೆ ನಮ್ಮ ಮಾಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮನ್ನು ತಲುಪತ್ತೆ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.